ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ನಾನು ನಾಳೆ ಬೆಳಗ್ಗೆ ರಾಗಿ ದೋಸೆ ಮಾಡೋದಕ್ಕೋಸ್ಕರ ರಾಗಿ ಮತ್ತು ಉದ್ದಿನ ಬೇಳೆನ ನೆನೆಸಿಡ್ತಾ ಇದ್ದೀನಿ. ನೋಡ್ಬೋದು ನನ್ನ ಕೈಯಲ್ಲಿ ಇದೆಯಲ್ಲ, ಆ ಗ್ಲಾಸಲ್ಲಿ 1 ಗ್ಲಾಸ್ ರಾಗಿ ಮತ್ತು ಅರ್ಧ ಗ್ಲಾಸ್ ಉದ್ದಿನ ಬೇಳೆನ ಹಾಕ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಓವರ್ ನೈಟೇ ನೆನೆ ಬಿಡ್ತಾ ಇದ್ದೀನಿ ಅದನ್ನು. ಸೊ ಅದು ಎಷ್ಟು ಚೆನ್ನಾಗಿ ರಾಗಿ ಮತ್ತು ಉದ್ದಿನ ಬೇಳೆ ನೆನೆಯುತ್ತೋ ಅಷ್ಟು ಚೆನ್ನಾಗಿ ರಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಬೆಳಿಗ್ಗೆ ರಾಗಿ ದೋಸೆ ಏನಿಲ್ಲ, ಬೆಳಗ್ಗೆ ಇವಾಗ ನೈಟ್ ರಾಗಿನೆಲ್ಲ ನೆನೆಸಿಟ್ಟಿರ್ತೀವಲ್ಲ, ಅದನ್ನೇ ಬೆಳಗ್ಗೆ ಮಿಕ್ಸಿ ಮಾಡಿಬಿಟ್ಟು ಹಾಕೋದಷ್ಟೇ. ನಾನು ಮುಂದೆ ತೋರಿಸ್ತೀನಿ ಅದನ್ನು. ಈಗ ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿಬಿಟ್ಟು ತೊಳೆದು ನೆನೆ ಬಿಡ್ತೀನಿ. ನೋಡ್ಬೋದು, ಈಗ ಇದು ಹೆಸ್ರು ಕಾಳನ್ನ ಹಾಕ್ತಿದ್ದೀನಿ, ಆಮೇಲೆ ಮಡಿಕೆ ಕಾಳು, ಆಮೇಲೆ ಹುರುಳಿಕಾಳು ಹಾಕ್ತಾಯಿದ್ದೀನಿ ಸ್ವಲ್ಪ. ಅದಾದಮೇಲೆ ಚೆನ್ನ ಮಸಾಲ ಇರುತ್ತಲ್ವ, ಚೆನ್ನ ಕಾಳು ಅಂತಾರಲ್ಲ, ಆ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೇ ಎಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟ್ ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಅದು ಕೂಡ ಓವರ್ ನೈಟಾಗಿ ನೆನಿಬೇಕು. ಅದು ಏನಿಲ್ಲ, ಯಾವಾಗಾದರೂ ಅರ್ಜೆಂಟಿಗೆ ಪಲ್ಯ ಮಾಡಬೇಕು ಅಂದರೆ ಆ ಕಾಳುಗಳನ್ನೆಲ್ಲ ಬಳಸ್ಕೊಂಡ್ಬಿಟ್ಟು, ಮಿಕ್ಸ್ ಕಾಳುಗಳನ್ನೆಲ್ಲ ಬಳಸ್ಕೊಂಡು ನಾನು ಪಲ್ಯ ಮಾಡ್ತೀನಿ. ಇವಾಗ ಅನ್ನ ಮಾಡ್ತಾಯಿದ್ದೀನಿ, ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂತ. ಸೊ ಅನ್ನ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಅದಾದಮೇಲೆ ಎಗ್ ರೈಸ್ ಮಾಡ್ಕೋತೀನಿ. ಸೊ ಕುಕ್ಕರಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಅನ್ನ ಮಾಡ್ತೀನಿ. ಮಾಮೂಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಅದೇ ರೀತಿ ಕೂಡ ನಾನು ಮಾಡೋದು. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ನಮ್ಮ ಪಾಪು ಸ್ವಲ್ಪ ಆಮ್ಲೆಟ್ ಬೇಕು ಅಂತ ಕೇಳ್ತಿದ್ದ. ಸೊ ಅದಕ್ಕೋಸ್ಕರ ಎಗ್ನ ತರಿಸಿದ್ದೆ. ಅದಾದಮೇಲೆ ತರಿಸಿರೋ ಎಗ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟೆ ನಾನು ಯೂಸ್ ಮಾಡೋದು. ಅದ್ರ ಮೇಲೆಲ್ಲ ಗಲೀಜಿರುತ್ತಲ್ವ, ಹಾಗಾಗಿ ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಫಸ್ಟು ಎಲ್ಲ ಎಗ್ಗಳನ್ನೂ ನೀಟಾಗಿ ತೊಳೆದ್ಬಿಟ್ಟು ಸಪ್ರೇಟಾಗಿ ಎತ್ತಿಡ್ತೀನಿ. ಅದಾದಮೇಲೆ ನಾನು ಏನಕ್ಕಾದರೂ ಯೂಸ್ ಮಾಡ್ಕೊಳೋದು. ಈಗ ಗ್ಯಾಸ್ನ ಹಚ್ಬಿಟ್ಟು ತವಾನ ಇಡ್ತಾಯಿದ್ದೀನಿ. ನೋಡ್ಬೋದು, ಈಗ ಆಮ್ಲೆಟ್ ಮಾಡೋಕ್ಕೋಸ್ಕರ ತವಾನ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ತವಾ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಅದಾದಮೇಲೆ ಈಗ ಮೊಟ್ಟೆನ ಹೊಡೆದ್ಬಿಟ್ಟು ಅದರಲ್ಲಿ ಹಾಕಿ ಆಮ್ಲೆಟ್ ಮಾಡ್ತೀನಿ. ಸೊ ಕವರ್ ಇಟ್ಕೊಂಡಿರ್ತೀನಿ ನಾನು ಸೈಡಲ್ಲಿ, ಆ ಎಗ್ ಇದು ಇರುತ್ತಲ್ವ ಸಿಪ್ಪೆನ ಹಾಕೋಕ್ಕಂತಂದು ಹೇಳ್ಬಿಟ್ಟು. ಈಗ ಅದನ್ನ ಚೆನ್ನಾಗಿ ಆಮ್ಲೆಟ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಮಗ್ಚಾಕ್ತೀನಿ. ಮಗ್ಚಾಕಿ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದುಕೊಡ್ತೀನಿ ಅಷ್ಟೇ. ನಾನು ಇದೇ ಥರ ಸಿಂಪಲ್ಲಾಗಿ ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ ನನಗೆ. ಈ ಕಡೆ ಕುಕ್ಕರ್ ವಿಸಿಲೆಲ್ಲ ತಣ್ಣಗಾದ್ಮೇಲೆ ಅನ್ನನ ಆರಿಕ್ತಾ ಇದ್ದೀನಿ. ಅದಾದಮೇಲೆ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಚಿ, ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತೀನಿ, ಎಣ್ಣೆ ಎಲ್ಲ ಕಾದ್ಮೇಲೆ. ಸೊ ಸಿಂಪಲ್ಲಾಗಿ ನಾನು ಮಾಡೋದು ಎಗ್ ರೈಸ್ನ ಇದೇ ರೀತಿ. 4 ಮೊಟ್ಟೆನ ಹಾಕ್ತೀನಿ, ಒಂದಾದ್ಮೇಲೆ ಒಂದು ಸೈಡಲ್ಲೇ ಹಾಕ್ಕೊಂಡು 4 ಮೊಟ್ಟೆನ ಹಾಕ್ತೀನಿ. 4 ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ತೀನಿ ಅದನ್ನು. ಸ್ವಲ್ಪ ಅದು ಎಣ್ಣೆಲೆಲ್ಲ ಕುದಿಬೇಕು ಮೊಟ್ಟೆ, ಆ ಥರ ಆದಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಲೇಯರ್ ಇರುತ್ತಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು, ಖಾರದ ಪುಡಿ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಆರಿರುತ್ತಲ್ಲ ಆ ಅನ್ನನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನ ಬಿಸಿ ಮಾಡ್ತೀನಿ ಅಷ್ಟೇ. ಬಿಸಿ ಮಾಡಿ ಸರ್ವ್ ಮಾಡಿದರೆ ರೆಡಿ ಆಗಿಬಿಡುತ್ತೆ ಎಗ್ ರೈಸು. ಸಿಂಪಲ್ ಎಗ್ ರೈಸ್ ಇದು, ನಾನು ಇದೇ ರೀತಿ ಮಾಡೋದು. ಅದಾದಮೇಲೆ ಈರುಳ್ಳಿನ ಕಟ್ ಮಾಡ್ಕೊತೀನಿ ಇದ್ರ ಜೊತೆಗೆ ತಿನ್ನಬೇಕು ಅಂತಂದೇಳಿ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಒಲೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡೋದು. ಅದಕ್ಕೆ ನೋಡ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ನಾನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈಗ ಸರ್ವ್ ಮಾಡ್ತೀನಿ. ನೋಡಿ, 2 ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ. ಈಗ ನೋಡ್ಬೋದು, ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿನ ಲೇಯರ್ ಆಗಿ ಕಟ್ ಮಾಡ್ಕೊತೀನಿ. ಸೊ ಎಗ್ ರೈಸ್ ಜೊತೆ ಈರುಳ್ಳಿ ತಿನ್ನೋಕೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ನಮ್ಮ ಮನೇಲಿ ಈರುಳ್ಳಿ ಬೇಕೇ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಕಾಫಿನ ರೆಡಿ ಮಾಡ್ತಾ ಇದ್ದೆ. ನನಗೂ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕಾಫಿನ ರೆಡಿ ಮಾಡ್ತೀನಿ. ಯೂಶ್ವಲಿ ನಾವು ಬೆಳಿಗ್ಗೆ ಕಾಫಿನೇ ಕುಡಿಯೋದು. ನೀವೇನು ಕುಡಿತೀರಾ ಬೆಳಿಗ್ಗೆ ಎದ್ದ ತಕ್ಷಣ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಸೊ ಈಗ ಕಾಫಿನ ಸರ್ವ್ ಮಾಡ್ಕೊತೀನಿ. 2 ಗ್ಲಾಸಿಗೂ ಕಾಫಿ ಸರ್ವ್ ಮಾಡ್ಕೊಂಡಾದ್ಮೇಲೆ ಇಬ್ಬರು ಮಾತಾಡ್ತಾ ಕುಡಿತೀವಿ. ನಾವೇನಾದ್ರು ಡಿಸ್ಕಸ್ ಮಾಡೋದಿದ್ರೆ ಇದೇ ಟೈಮಲ್ಲಿ ಮಾಡೋದು. ಬನ್ನಿ, ಕಾಫಿ ಕುಡ್ದಾದ್ಮೇಲೆ ಈಗ ನೆನೆಸಿಟ್ಟಿದ್ನಲ್ವ ರಾತ್ರಿ, ಆ ರಾಗಿನ ತೆಗೆದ್ಬಿಟ್ಟು ಕ್ಲೀನಾಗಿ ಕಿವುಚಿ ತೊಳಿತೀನಿ. ರಾಗಿನ 2-3 ಸರಿ ತೊಳೆದ್ಬಿಟ್ಟು ಅದಾದಮೇಲೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು
ಮಿಕ್ಸಿ ಜಾರ್ನ ಇಟ್ಕೊಂಡು ಅದರಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ರಾಗಿನ ಹಾಕ್ಬಿಟ್ಟು ಏನು ಗ್ರೈಂಡ್ ಮಾಡೋದಷ್ಟೇ. ಇದು ಸಿಂಪಲ್ ಮೆಥಡಲ್ಲಿ ರಾಗಿ ದೋಸೆನ ಮಾಡೋದು, ಈಸಿಯಾಗಿ ಹೆಲ್ದಿ ಬ್ರೇಕ್ಫಾಸ್ಟಾಗಿ ಮಾಡ್ಕೋಬೋದು. ನೋಡ್ಬೋದು ಇಷ್ಟು ನುಣ್ಣಗೆ ರಾಗಿನ ರುಬ್ಕೊಂಬರ್ಬೇಕು. ಅದಾದಮೇಲೆ ಒಂದು ಬಟ್ಲು ತೊಗೊಂಡ್ಬಿಟ್ಟು ಅದರಲ್ಲಿ ರಾಗಿನ ತೆಗಿತಾ ಇದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಹಾಕ್ತಾಯಿದ್ದೀನಿ ರಾಗಿನ ಗ್ರೈಂಡ್ ಮಾಡೋಕ್ಕೆ. ಎರಡೇ ಸ್ಟೆಪ್ ಆಗೋಷ್ಟು ನಾನು ಹಾಕಿರ್ತೀನಿ ಅಷ್ಟೇ, ಜಾಸ್ತಿ ರಾಗಿನ ನೆನೆಸಿಡಲ್ಲ. ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಮನೆಯಲ್ಲಿ. ಸೊ ಸೆಕೆಂಡ್ ಸ್ಟೆಪ್ಪು ಕೂಡ ಅದೇ ರೀತಿ ನುಣ್ಣಗೆ ರುಬ್ಕೊಂಬಂದು ಹಾಕ್ಕೋಬೇಕು. ಈಗ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕ್ಯಾಪ್ನ ಹಾಕಿ ನಾನು ಈ ಥರ ಶೇಕ್ ಮಾಡ್ತೀನಿ. ಅದಾದಮೇಲೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಈಗ ನೋಡ್ತಿರ್ಬೋದು ಆ ಗ್ಲಾಸಲ್ಲಿ ರಾಗಿ ಮತ್ತು ಉದ್ದಿನಬೇಳೆನ ಹಾಕಿದ್ನಲ್ಲ, ಸಣ್ಣ ಟೀ ಕುಡಿಯೋ ಗ್ಲಾಸ್ ತೊಗೊಂಬಿಟ್ಟು ಅದರಲ್ಲಿ 1 ಕಪ್ಪು ಇಡ್ಲಿ ರವನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ, ಇವಾಗಲೇ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಪ್ಲೇಟನ್ನು ಹಾಕ್ಬಿಟ್ಟು ನೆನೆಯಕ್ಕೆ ಬಿಡ್ತೀನಿ ಅದನ್ನು. ಈಗ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ವಲ್ಲ ಎಲ್ಲ ಮಿಕ್ಸ್ ಕಾಳುಗಳನ್ನು, ಅದನ್ನು ಕ್ಲೀನಾಗಿ 2ರಿಂದ 3 ಸರಿ ವಾಶ್ ಮಾಡಿಬಿಟ್ಟು ನೋಡಿ ನೀಟಾಗಿ ಈ ಥರ ಎಲ್ಲ ನೀರನ್ನು ಸೋಸ್ಬಿಟ್ಟು ಒಂದು ಸ್ಟ್ರೇನರ್ನ ತಗೊಂಡು ಅದರಲ್ಲಿ ಎಲ್ಲ ನೀರು ಹಾಕಿ ಸೋದಾದಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದನ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ಅದನ್ನು ಫ್ರೀಝರಲ್ಲಿ ಎತ್ತಿಡ್ತೀನಿ. ನನಗೆ ಯಾವಾಗ ಬೇಕೋ ಆವಾಗ ತೆಗೆದ್ಬಿಟ್ಟು ಪಲ್ಯ ಮಾಡ್ಕೊಳಕ್ಕಂತ. ಈಗ ಈ ಕಡೆ ಸೈಡಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ಏನೇನು ಬೇಕಂದರೆ ಹಸಿಮೆಣ್ಸಿಕಾಯಿ, ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿನ ತೊಗೊಂಡ್ಬಿಟ್ಟು ಹಂಚು ಬಿಸಿ ಆಗಿರುತ್ತಲ್ಲ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಪುಟಾಣಿ ಮತ್ತು ಶೇಂಗಾ ಬೀಜ ಇದು ಹುರಿದಿಟ್ಕೊಂಡಿದ್ನಲ್ಲ ಅದೆಲ್ಲ ತಣ್ಣಗಾದ್ಮೇಲೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ, ಟೊಮೊಟೊ ಚಟ್ನಿ. ಈಗ ದೋಸೆನ ಮಾಡ್ತಾಯಿದ್ದೀನಿ. ದೋಸೆ ಮಾಡೋಕ್ಕೆ ತವಾನ ಇಟ್ಬಿಟ್ಟು ತವ ಎಲ್ಲ ಕಾದ್ಮೇಲೆ ಒಂದು ಈರುಳ್ಳಿನ ತಗೊಂಡು ಚೆನ್ನಾಗಿ ತಿಕ್ಬಿಟ್ಟು ದೋಸೆನ ಹಾಕ್ತೀನಿ. ತವ ಎಲ್ಲ ಕಾದಿತ್ತು ನೋಡಿ, ಅಷ್ಟು ಈಸಿಯಾಗಿ ಅಕ್ಕಿ ದೋಸೆ ಬಂದಿರೋ ಥರನೇ ರಾಗಿ ದೋಸೆ ಕೂಡ ಬರುತ್ತೆ. ಎಲ್ಲೂ ಕಿತ್ತೋಗೋ ಚಾನ್ಸಸ್ ಏನೂ ಇರೋದಿಲ್ಲ. ರಾಗಿ ದೋಸೆ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈಗ ಮಗ್ಚಾಕ್ತೀನಿ. ಎಷ್ಟು ಈಸಿಯಾಗಿ ಮಗ್ಚಾಕ್ಬೋದು ನೋಡಿ. ಅದಾದಮೇಲೆ ಒಂದು ಪ್ಲೇಟ್ಗೆ ಚಟ್ನಿನ ಸರ್ವ್ ಮಾಡಿಕೊಂಡು ಆಮೇಲೆ ರಾಗಿ ದೋಸೆನ ಸರ್ವ್ ಮಾಡ್ತೀನಿ. ಗರಿಗರಿಯಾಗಿ ರಾಗಿ ದೋಸೆ ಚೆನ್ನಾಗಿ ಬಂದಿರುತ್ತೆ ನೋಡ್ಬೋದು. ಇದು 2ನೇ ದೋಸೆನೂ ರೆಡಿ ಆಯಿತು ನೋಡಿ. ರಾಗಿ ದೋಸೆ ಮತ್ತು ಟೊಮೊಟೊ ಕಾಯಿ ಚಟ್ನಿ ರೆಡಿ. ಈಗ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿದ್ದಿಲ್ಲ, ನಮ್ಮ ಅಕ್ಕ ಬಂದಿದ್ದರು, ಅವರೇ ಟೊಮೊಟೊ ಬಾತನ್ನ ತೊಗೊಂಡ್ಬಂದಿದ್ರು. ಅದನ್ನೇ ಮೂವರು ತಿಂದ್ಕೊಂಡು ಈಗ ತಿಂದಾದ್ಮೇಲೆ ಎಲ್ಲ ಪಾತ್ರೆನ ತೊಳಿತಾ ಇದ್ದೀನಿ. ನಾನು ಯಾಕೆ ಈ ಪಾತ್ರೆ ತೊಳೆಯೋದನ್ನು ಈ ಲಾಗಲ್ಲಿ ಆ್ಯಡ್ ಮಾಡಿದೆ ಅಂದರೆ, ಎಷ್ಟೋ ಜನ ಕೆಲಸ ಮಾಡೋಕ್ಕೆ ಬೇಜಾರಾಗ್ಬಿಟ್ಟು ಹಾಗೆ ಕೂತ್ಕೊಂಡಿರ್ತೀರ. ನನ್ನ ಪಾತ್ರೆ ತೊಳೆಯೋದು ನೋಡಿ ಅಥವಾ ನಾನು ಕೆಲಸ ಮಾಡೋದು ನೋಡಿ ನಿಮಗೂ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ಬೋದಲ್ಲ. ಹಾಗಾಗಿ ನಾನು ಪಾತ್ರೆ ತೊಳೆ ಲಾಗ್ನ ಇದರಲ್ಲಿ ಆ್ಯಡ್ ಮಾಡಿದೆ ಅಷ್ಟೇ. ನಾನು ಕಂಪ್ಲೀಟ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕನ್ನು ನೀಟಾಗಿ ತೊಳಿತೀನಿ. ಸಿಂಕನ್ನು ನೀಟಾಗಿ ತೊಳೆದಾದ್ಮೇಲೆ ಕೌಂಟರ್ ಟಾಪ್ ಮೇಲೆ ಇರ್ತಕ್ಕಂಥ ನೀರನ್ನೆಲ್ಲ ವೈಪ್ ಮಾಡಿಬಿಟ್ಟು ವೈಪರಿಂದ ಅದಾದಮೇಲೆ ಲಿಕ್ವಿಡ್ ಹಾಕ್ಬಿಟ್ಕೊತೀನಲ್ವ, ಆ ಬಾಟಲ್ನು ನೀಟಾಗಿ ತೊಳೆದ್ಬಿಟ್ಟು ಮೇಲೆ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಬಟ್ಟೆನ ತಗೊಂಡು ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಅದೇ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಆದ ತಕ್ಷಣ ಅಡುಗೆ ಎಲ್ಲ ಆದಮೇಲೆ ಗ್ಯಾಸ್ನು ಕೂಡ ನೀಟಾಗಿ ಒರೆಸಿ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ ನಾನು ಅವಾಗೇ. ಯಾಕಂದರೆ ಇಲ್ಲಾಂದರೆ ಜಿಡ್ಡಾಗಿರುತ್ತೆ ಅಲ್ವಾ, ಹಾಗಾಗಿ ಅವಾಗೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೂ ಸ್ವಲ್ಪ ಸಮಾಧಾನ. ನೋಡ್ತಿರ್ಬೋದು ಈಗ ಅಡುಗೆ ಮನೆಗೆ ಹೇಗೆಲ್ಲ ಕ್ಲೀನಾಗಿ ಕಾಣಿಸ್ತಿದೆ ಅಂತ. ಹೀಗಿದ್ದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ಹೇಳಿ. ನಮ್ಮ ಕೆಲಸ ಆದಮೇಲೆ ನೀಟಾಗಿ ಕೈ ತೊಳ್ಕೊತೀನಿ ನಾನು. ನೀಟಾಗಿ ಕೈ ತೊಳ್ಕೊಳೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದ್ಮೇಲೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ. ಅದರದ್ದೇ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ಏನೇನು ತೊಗೊಂಬಂದಿದ್ದೀನಿ ಶಾಪಿಂಗಲ್ಲಿ ಅಂತ. ಸ್ವಲ್ಪ ಟ್ರಿಪ್ಪಿಗೆ ಹೋಗೋದಿತ್ತು, ಹಾಗಾಗಿ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಿದ್ದೆ. ಈಗ ನೋಡ್ತಿರ್ಬೋದು ಫಸ್ಟ್ನೇದು ಒಂದು ಹ್ಯಾಂಡ್ ಕರ್ಶಿಪ್ನ ತೊಗೊಂಡಿದ್ದೆ. ಸೊ ಸ್ವೀಟಾಗಿ ಸ್ಮೂತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯ್ತದು, ಹಾಗಾಗಿ ತೊಗೊಂಡೆ. ಅದಾದಮೇಲೆ ಪಾಪಗೆ ಸ್ವಲ್ಪ ಡ್ರೆಸ್ ತೊಗೊಂಡಿದ್ದೆ, ಒಂದು 2-3 ಟೀ ಶರ್ಟ್ ತೊಗೊಂಡಿದ್ದೆ. ಇದು ಫಸ್ಟ್ನೇ ಟೀ ಶರ್ಟು ತೋರಿಸ್ತಾ ಇರೋದು ನೋಡಿ, 3 ಕಾರ್ಸ್ ಇದೆ. ಇದು ಅವನಿಗಂತೂ ತುಂಬಾ ಇಷ್ಟ ಆಯಿತು. ಮಮ್ಮಿ ಇದು ಇರಲಿ ಅಂತ ಹೇಳ್ಬಿಟ್ಟು ಅವನೇ ಸೆಲೆಕ್ಟ್ ಮಾಡಿಕೊಂಡ ಈ ಟೀ ಶರ್ಟ್ನ. ನೋಡಿ ತುಂಬ ಯುನೀಕಾಗಿ ಕ್ಯೂಟಾಗಿದೆ. ಇದ್ರ ಜೊತೆ ಒಂದು ನಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಈ ನಿಕ್ಕರ್ ಕೂಡ ಅಷ್ಟೇ ಕ್ಯೂಟಾಗಿದೆ, ಚಿಕ್ಕದು ವೈಟ್ ಕಲರ್ ನಿಕ್ಕರು. ಇದ್ರ ಮೇಲೂ ಒಂದು ಯೆಲ್ಲೋ ಕಲರ್ ಕಾರ್ ಇದೆ ಸೈಡಲ್ಲಿ. ಸೊ ಚೆನ್ನಾಗಿತ್ತು ಅಂತ ಇದನ್ನೊಂದು ತೊಗೊಂಡೆ.
ಅದಾದಮೇಲೆ ಇನ್ನೊಂದು ಟಿ ಶರ್ಟ್ ತೊಗೊಂಡೆ. ಅದು ಅರೌಂಡು 450 ಏನೋ ಇರಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ನನಗೂ ರೇಟ್ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಕೂಡ ಇದರಲ್ಲೂ ಕೂಡ ಕಾರ್ ಇದ್ದಾವೆ. ಅದು ಮಕ್ಕಳಿಗೆ ಅದೇ ಥರ ಇಷ್ಟ ಅಲ್ವಾ, ಕಾರು ಅದು ಇದು ಗೊಂಬೆ ಇದ್ದರೆ ಡ್ರೆಸ್ ಮೇಲೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ. ಇನ್ನೊಂದು ಬ್ಲೂ ಕಲರ್ ಟಿ ಶರ್ಟ್ ಕೂಡ ತೊಗೊಂಡೆ ಅವನಿಗಂತ ಹೇಳ್ಬಿಟ್ಟು. ಇದನ್ನು ಯಾಕೆ ಅವ್ನು ಸೆಲೆಕ್ಟ್ ಮಾಡ್ದೆ ಅಂದರೆ ಅದರಲ್ಲಿ ಜೇಬಿದೆ ನೋಡಿ, ಅದಕ್ಕೋಸ್ಕರನೇ ಅವನು ಅದನ್ನು ಸೆಲೆಕ್ಟ್ ಮಾಡ್ದೆ. ಮಮ್ಮಿ ಇದು ಕೂಡ ನನಗೆ ಬೇಕು ಅಂತಂದು ಹೇಳ್ಬಿಟ್ಟು ಅವನೇ ತೊಗೊಂಡ ಇದನ್ನು. ಸೊ ಎಲ್ಲ ಟಿ ಶರ್ಟು ಚೆನ್ನಾಗಿದ್ದಾವೆ ಕ್ವಾಲಿಟಿ. ಇಲ್ಲೇ ನಿಯರ್ ಬೈ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದಾದಮೇಲೆ ಬೆಡ್ಗೆ ಅಂತಂದು ಹೇಳ್ಬಿಟ್ಟು ಒಂದೆರಡು ಬೆಡ್ಶೀಟು ಮತ್ತು ಪಿಲ್ಲೋ ಕವರ್ನ ತೊಗೊಂಡಿದ್ದೆ. ಇದೊಂದು ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ ಇರುವಂಥ ಬೆಡ್ಶೀಟು ಚೆನ್ನಾಗಿದೆ, ಕ್ವಾಲಿಟಿ ಕಾಟನ್ ಬೆಡ್ಶೀಟು. ಇದು ಒಂದು ಬೆಡ್ಶೀಟ್ನ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಬೆಡ್ಗೆ ಅಂತಂದು ಹೇಳ್ಬಿಟ್ಟು ಬೆಡ್ಶೀಟ್ನ ತೊಗೊಂಡೆ. ಇದು ಕೂಡ ವೈಟ್ ಮಿಕ್ಸ್ ಮೆರೂನ್ ಡಾಟ್ಸ್ ಥರ ಇತ್ತು, ಚೆನ್ನಾಗಿತ್ತು. ಇದು ಸೇಮ್ ಕ್ವಾಲಿಟಿ ಕಾಟನ್ನೇ. ಕ್ವಾಲಿಟಿ ವೈಸ್ ನೋಡಿದರೆ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿತ್ತು ಅಂತ ತೊಗೊಂಡೆ. ಇದಕ್ಕೆ 2 ಪಿಲ್ಲೋ ಕವರ್ ಕೂಡ ತೊಗೊಂಡೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅದು. ಇದಕ್ಕೆ ಬಂದಿರೋ ಸಪ್ರೇಟ್ ಪಿಲ್ಲೋ ಕವರ್ ಅಂತ ಏನಲ್ಲ. ನೋಡ್ಬೋದು, ಈಗ ಪಿಲ್ಲೋ ಕವರ್ನ ತೋರಿಸ್ತೀನಿ. ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಇದು ಕೂಡ ಕಾಟನ್ನು. ನಂಗೆ ಕಾಟನ್ನೇ ಬೇಕಂತಂದು ಹೇಳ್ಬಿಟ್ಟು ಕಾಟನ್ನೇ ಪರ್ಚೇಸ್ ಮಾಡಿದೆ. ಸೊ ಚೆನ್ನಾಗಿತ್ತು. ಇವು ಪಿಲ್ಲೋ ಕವರೇ ಬೇರೆ, ಆಮೇಲೆ ಬೆಡ್ಶೀಟೇ ಬೇರೆ. ನೋಡಿ, ಪಿಲ್ಲೋ ಕವರ್ ಹೀಗಿದೆ, ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ನೋಡಿದರೆ ತುಂಬಾ ಚೆನ್ನಾಗಿದೆ. ಅರೌಂಡು 399 ಇರಬೇಕು ಅವೆರಡು ಸೇರಿಬಿಟ್ಟು, ಅಷ್ಟೇ, ಜಾಸ್ತಿ ಏನಿಲ್ಲ. ಅದಾದಮೇಲೆ ನಾನು ಈ ಒಂದು ಟಾಪ್ನ ತೊಗೊಂಡೆ. ಇದು 3/4 ಸ್ಲೀವ್ಸು. ಇದು XL ಸೈಜಲ್ಲಿ ಸಿಗಲಿಲ್ಲ ನನಗೆ, XXL ಸಿಕ್ತು. ಪರವಾಗಿಲ್ಲ, ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅಂತಂದು ಹೇಳ್ಬಿಟ್ಟು ಇದನ್ನ ತಗೊಂಡೆ. ಈ ಕಡೆ ಸ್ಲೀವ್ಸ್ ಹತ್ರ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು, ಗೋಲ್ಡಲ್ಲಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದು. ಸೊ ಇಲ್ಲಿ ಮುಂದ್ಗಡೆ ನೋಡ್ಬೋದು ಒಂದು ಬಟನ್ ಇದೆ, ಯಾಕಂದರೆ ಫೀಡಿಂಗ್ ಮದರ್ಸ್ಗೆ ಹೆಲ್ಪ್ ಆಗಲಿ ಅಂತ ಬಟನ್ ಕೂಡ ಕೊಟ್ಟಿದ್ದಾರೆ. ಕ್ವಾಲಿಟಿನೂ ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಪರವಾಗಿಲ್ಲ, ಸ್ವಲ್ಪ ಸೈಜ್ ದೊಡ್ಡದಾದರೂ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಬ್ಲೂ ಕಲರ್ ಟಾಪ್ನ ತೊಗೊಂಡೆ. ನೋಡಿ, ಸುಮ್ಮನೆ ಇದು ಡೈಲಿ ಯೂಸಿಗಂತ ತೊಗೊಂಡಿದ್ದು. ಚೆನ್ನಾಗಿತ್ತು, ಡೈಲಿ ಯೂಸ್ ಮಾಡ್ಕೊಳಕ್ಕೆಲ್ಲ ಓಕೆ, ಚೆನ್ನಾಗಿ ಅನಿಸುತ್ತೆ. ಇದು XL, ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೋದು. ಇದು ಪ್ರಿಂಟೆಡ್ ವರ್ಕ್ ಇರೋದು, ಥ್ರೆಡ್ ವರ್ಕ್ ಏನಲ್ಲ. ಗೋಲ್ಡ್ ಮತ್ತು ಫುಲ್ ಗೋಲ್ಡಲ್ಲೇ ವರ್ಕ್, ಪ್ರಿಂಟೆಡ್ ವರ್ಕ್ ಇತ್ತು. ಇದು ಬ್ಲೂ ಕಲರ್ ಮೇಲೆ ಗೋಲ್ಡ್ ಪ್ರಿಂಟೆಡ್ ವರ್ಕು ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನ ತೊಗೊಂಡೆ. ಡೈಲಿ ಯೂಸ್ಗೆ ಎಷ್ಟಿದ್ರೂ ಕಡಿಮೆನೇ ಅಲ್ವಾ, ಹಾಗಾಗಿ ಒಂದೆರಡು ಟಾಪ್ಸ್ ತೊಗೊಂಡೆ. ಸೊ ಇದಾದಮೇಲೆ ಈಗ ನಾನು ಹಾಕ್ಕೊಂಡಿದ್ದೀನಲ್ಲ, ಅದೇ ಥರ ಡ್ರೆಸ್ನೇ ಹೈದ್ರಾಬಾದಿಂದ ತರಿಸಿದ್ದೆ. ನಮ್ಮ ನೇಬರ್ ಆಂಟಿ ಹೈದ್ರಾಬಾದ್ನವರು, ಅವರು ಹೋಗಿದ್ರು ಅಲ್ಲಿಗೆ. ಹಾಗಾಗಿ ಅದನ್ನು ಒಂದೆರಡು ಡ್ರೆಸ್ನ ಅವ್ರ ಹತ್ರ ತರಿಸಿದ್ದೆ. ಇದು ಕೂಡ XL, ಇದನ್ನು ಕೂಡ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. 3/4 ಸ್ಲೀವ್ಸೇ. ನೋಡಿ, ಚೆನ್ನಾಗಿತ್ತು. ಇದು ಮೆರೂನ್ ಮಿಕ್ಸ್ ವೈಟ್ ಕಲರಲ್ಲಿತ್ತು. ಇದು ಚೆನ್ನಾಗಿತ್ತು ಡ್ರೆಸ್ಸು. ಇದಕ್ಕೆ ಪ್ಯಾಂಟ್ ಮತ್ತು ವೇಲ್ನ ಕೊಟ್ಟಿದ್ರು. 3 ಸೆಟ್ ಆಫ್ ಡ್ರೆಸ್. ಇದು ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಥರ ಸೇಮು. ಇದು ಕೂಡ ಕಾಟನ್ ಮೆಟೀರಿಯಲ್ಲೇ. ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದು ವೈಟ್ ಆ್ಯಂಡ್ ಮೆರೂನ್ ಮಿಕ್ಸ್ ವೇಲ್ ಚೆನ್ನಾಗಿತ್ತು. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದ್ದಾವೆ. ಅದಾದಮೇಲೆ ಇನ್ನೊಂದು ಡ್ರೆಸ್ಸು ಪಿಂಕ್ ಕಲರ್ದು. ನೋಡಿ, ಟಾಪ್ ಈ ಥರ ಇದೆ. ಇದು ಕಾಟನ್ ಅಲ್ಲ, ಒಂಥರ ಪಾಲಿಸ್ಟ್ರು ಮಿಕ್ಸ್ ಅಂತಾರಲ್ಲ ಆ ಥರ ಇದು ಸೇಮ್ 3/4 ಸ್ಲೀವ್ಸು ಚೆನ್ನಾಗಿತ್ತು. ಇದ್ರ ಮೇಲೂ ಪ್ರಿಂಟೆಡ್ ವರ್ಕು, ಗೋಲ್ಡ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಪ್ರಿಂಟೆಡ್ ವರ್ಕ್ ಕೊಟ್ಟಿದ್ರು. ಪಿಂಕ್ ಮೇಲೆ ಗೋಲ್ಡ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಪ್ರಿಂಟೆಡ್ ವರ್ಕ್ ಚೆನ್ನಾಗಿತ್ತು. ಇದಕ್ಕೂ ಸೇಮ್ ಪ್ಯಾಂಟ್ ಮತ್ತು ವೇಲ್ ಕೂಡ ಬಂದಿತ್ತು. ನೋಡಿ, ಇದೇ ಥರ ಪ್ಯಾಂಟು, ಸೇಮ್ ಪ್ಯಾಂಟು. ನಾನು ಯಾವ ಥರ ಹಾಕ್ಕೊಂಡಿದ್ದೀನಲ್ಲ ಅದೇ ಥರ ಸೇಮ್ ಪ್ಯಾಟ್ರನ್. ನೀವು ಇದರಲ್ಲಿ ಏನು ಚೇಂಜ್ ಇಲ್ಲ. ನನಗೆ 2 ಬೇಕು ಅಂತಂದು ಹೇಳ್ಬಿಟ್ಟು ಅವ್ರ ಹತ್ರ ತರಿಸಿದ್ದೆ ನಾನು, ಅವ್ರು ಹೋದಾಗೆ. ಸೊ ಚೆನ್ನಾಗಿತ್ತು. ಅದಾದಮೇಲೆ ನಿಮಗೆ ಒಂದು ಜುಮ್ಕಾ ಸೆಟ್ ಹೋಲ್ಡರ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದನ್ನು ನನಗೆ ನಮ್ಮ ಬ್ರದರ್ ಕೊಟ್ಟಿದ್ದು. ಅವ್ರದ್ದು ಗೋಲ್ಡ್ ಶಾಪ್ ಇದೆ, ಅವರೇ ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟರು. ಸೆಟ್ ಆಫ್ 12 ಜ್ಯುವೆಲರೀಸ್ನ ಇದರಲ್ಲಿ ಹ್ಯಾಂಗ್ ಮಾಡ್ಬೋದು, ಇಯರಿಂಗ್ಸ್ನಷ್ಟೇ. ಸೊ ಕ್ವಾಲಿಟಿ ಅಂತೂ ವೆರಿ ಗುಡ್ ಅಂತಲೇ ಹೇಳ್ಬೋದು. ಸೆಟ್ ಆಫ್ 12 ಇಯರಿಂಗ್ಸ್ನ ಸೆಟ್ ಮಾಡ್ಬೋದು. ಇದು ಏನಿಲ್ಲ, ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಒಂದು ಪರ್ಸಲ್ಲಿ ಇಟ್ಕೊಂಡ್ರೆ ಗೊತ್ತೇ ಆಗಲ್ಲ ಇದ್ರಾಗ ಏನಿದೆ ಅಂತ. ಸೊ
ಸೊ ಫುಲ್ ರೌಂಡ್ ಥರ ಕಾಣಿಸುತ್ತೆ ಅಷ್ಟೇ. ನೋಡಿ ಹಿಂದೆಗಡೆ ಈ ಥರ ಕೊಟ್ಟಿದ್ದಾರೆ, 2 ಹುಕ್ಕು ಕೊಟ್ಟಿದ್ದಾರೆ. ಆ ಹುಕ್ಕನ್ನ ಹಾಕಿ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಹುಕ್ ಹಾಕೋದಷ್ಟೇ. ಸೊ ವೆರಿ ಯೂನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅವರೇ ಇದನ್ನು ಕಸ್ಟಮೈಸ್ ಮಾಡಿಸಿರ್ತಾರೆ ಅವ್ರ ಶಾಪ್ ಕಡೆಯಿಂದ. ನೋಡಿ ಇಷ್ಟೇ ಒಂದು ಸಣ್ಣ ಪೌಚ್ ಥರ ಆಗ್ಬಿಡುತ್ತೆ ಅಷ್ಟೇ, ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಗೋಲ್ಡ್ ಕಲೆಕ್ಷನ್ಸ್ ಯಾವುದಾದ್ರೂ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಅಣ್ಣನ ಶಾಪಿಗೆ ಹೋದಾಗೆ ನಿಮಗೆ ಎಲ್ಲ ಗೋಲ್ಡ್ ವೀಡಿಯೋಸ್ನ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ನಿಮ್ಗೆ ಯಾವ ಥರ ಗೋಲ್ಡ್ ವಿಡಿಯೋ ಬೇಕು ಅಂತ ಹೇಳಿದರೆ ಆ ಥರ ಜ್ಯುವೆಲರ್ಸ್ನ ನಾನು ವಿಡಿಯೋ ಮಾಡಿಬಿಟ್ಟು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ನೋಡಿ ಇಷ್ಟು ನನ್ನ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.